ನೀನವ ಬಲವಂತ ನೀನವ ಬಲವಂತ ಎಂಥವನು ಎಂದು ಕೇಳಿದೆಯಾ? ಹೌದು ಸುಂದರಿ. ಬಂಡಿ ಬಂಡಿ ನನ್ನ ಮಾತಿಗೆ ಬೆಲೆಗಳು ಈ ನಿನ್ನ ಹಠವನ್ನು ಬಿಟ್ಟು ಬಿಡ ಎಂದು ನಿನ್ನಲ್ಲಿ ಕರ ಮುಗಿದು ಬೇಡಿಕೊಳ್ಳುವಿನ ಪ್ರಿಯ. ಕೇಳು ಸತ್ಯದ ನುಡಿಯ. ಏನೇ ಮಡತಿ ಶಿರೋಮಣಿಯೇ, ಕಾಲರುದ್ರನು ಉದ್ರೇಕದಿಂದ ಬಂದನ ಶೌರ್ಯಬದ್ಧನಾಗಿ ಶ್ರೀಮಾನನ್ನು ಮುಟ್ಟಿ ಯುದ್ಧದ ತೊಳಲಿ ಬರಲಿಸಿ ಸಾವಿರ ಮಾಡುವಳೆ. ಏ ಸುಂದರಿ, ಬಾಪು ಬಾಪುರಿಯ ಕೂಳರ ಸುದ್ದಿಯನ್ನು ಎಲ್ಲ ಮುಂದೆ ಎತ್ತಬೇಡ ಕಳ್ಳಿಯ ಪದ್ಮಗಾಂಧಿ. ಈ ಮಾತಿಗೆ ಮತ್ತೇನಂತೆ? ನಾನು ಒಲ್ಲ ಹಿಂದೆ, ನಾನು ಹೋಗುವ ಹಿಂದೆ, ಏನು ಬೇಡ ಹಿಂದೆ, ನಾನು ಕೇಳುವುದಿಲ್ಲವೆಂದೆ. ಪ್ರಾಣೇಶ್ವರ ಪ್ರಾಣೇಶ್ವರಿ ಹೇಳುವುದು ಕೇಳು. ಅದೇನು ಚೆನ್ನಾಗಿ ಹೇಳ. ನಾನು
ಅದು ಯಾತಕ್ಕೆ ಸರಿಯಲ್ಲ. ಯಾತಕ್ಕೆಂದು ಕೇಳಿದೆಯಾ? ಹೌದು ಸುಂದರಿ. ಸತಿಯ ಮಾತು ಮೀರಿದ ದ್ರೌಪದಿಯನ್ನು ಈಗ ಸತಿಯ ಮಾತು ಮೀರಿದ ದ್ರೌಪದಿಯನ್ನು ಈಗ ಏತರನು ಎಂಬ ಕರ್ಮವೇ. ಕರಮುಗೆಯುವೆ ನಾಚಿರ ಮಾಧುರ್ಯ, ಕರಮುಗೆಯುವೆ ನಾಚಿರ ಮಾಧುರ್ಯ, ಕೇಳೆಲ್ಲ ಮಾತನ. ಏನ್ ಬೇಡ ಸರಿ. ಹೃದಯೇಶ್ವರ ಹೃದಯೇಶ್ವರಿ. ಪಾಠ ಕಾಂತೆ. ದ್ರೌಪದಿಯನ್ನು ಹೇತರವೆಂದು ಒಂದೇ ಹಠವನ್ನು ಹಿಡಿದಿರುವೆಯಲ್ಲ, ಹೌದು ಸುಂದರಿ. ಇದು ನಿನಗೆ ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ. ಅದು ಯಾತಕ್ಕೆಂದು ಕೇಳಿದೆಯಾ? ಹೌದು ಸುಂದರಿ. ಆ ಶ್ರೀಕೃಷ್ಣನ ಬೆಂಬಲ ಪಾಂಡವರಿಗೆ ಇರುವುದು. ಅವನ ಬೆಂಬಲ ಅವರಿಗೆ ಇರುವವರೆಗೂ ನೀನು ಅವರನ್ನು ಹೇಗೆ ಮಾಡಲು ಸಾಧ್ಯವಾಗಲ್ಲ ಅಂತ ಮಾತೆಂದು ತಿಳಿದುಕೋ. ಹಾಗೆ ಸುಂದರಿ, ಸುಂದರ ನನಗೆ ಬೆಂಬಲವಾಗಿ ನಮ್ಮ ಅಣ್ಣನಾದ ಕೌರವೇಂದ್ರನಿರುವನು. ಇರಬಹುದು, ಆದರೆ ಈ ಜಗದ ಸೃಷ್ಟಿಕರ್ತನೇ ವಿಷ್ಣುವಲ್ಲವೇ? ಅದು ಅದಕ್ಕಾಗಿ ಎಳೆದುಕೊಂಡು ಹೋಗುವನು ಸುಂದರಿ. ಪಾಪ ಕಾಂತೆ. ಆ ಶ್ರೀಕೃಷ್ಣನ ಬೆಂಬಲ ಅವರಿಗೆ ಇರೋವರೆಗೂ ನೀನು ಅವನನ್ನು ಜಯಿಸಲಾರೆ, ದ್ರೌಪದಿಯನ್ನು ಹೊರತರಲಾರೆ. ಪ್ರಾಣೇಶ, ಇನ್ನು ಮುಂದಿನ ಮನದ ಆದರ್ಶ ಏನೇ ವಾದಿ ಜಗಂದಿ, ಯಾವ ಸುಂದರ ಈಡು ಜೋಡು ಇಲ್ಲದ ಪದಕ್ರೋಮೋತ್ತಮನಾದ ಎನಗೆ ಆ ಶ್ರೀಕೃಷ್ಣನು ಸದಾ ಹೀಡಾಗುವನೇ. ಇಲ್ಲವೇ? ಏನೇ ಸುಂದರಿ. ನಮ್ಮನೆ ಕೇಳು ಮಾಡಿದ ಪಾಂಡವನ ಸತಿಯರಿಗೆ ಪ್ರತಿಪೇಳು. ಅವನಂತ ಸೂರನಾದರೆ ಜರಾಸಂಧನೆಂಬ ರಾಕ್ಷಸನು ಕೂಡ ಯುದ್ಧವನ್ನು ಮಾಡಿ 11 ವೇಳೆ ಸಮುದ್ರದ ಹರಿಸಿಕೊಂಡನೆ. ಅದಕ್ಕೆ ಮೂಢವನಿತೆ ಬಲು ನಿಷ್ಠೂರವಾದ ಮಾತುಗಳನ್ನಾಡದೆ ಆಚೆಗೆ ನಡೆಯೇ ಕೊಡುಮೂರ್ಖ. ಸಾಕ? ಕಾಂತ. ನಾನು ಎಷ್ಟೇ ಬೇಡಿಕೊಂಡರೆ ಎನ್ನ ಮಾತನ್ನು ಧಿಕ್ಕಾರ ಮಾಡಿ ಹೋಗುವೆಯಾ? ಹೌದು ಸುಂದರಿ. ಸತ್ಯವಾದ ಎನ್ನ ಮಾತಿಗೆ ಬೆಲೆ ಕೊಡುವುದಿಲ್ಲವೇ? ಆ ದ್ರೌಪದಿಯನ್ನು ತಂದ ಮೇಲೆ ಬೆಲೆ ಕೊಡುವನು ಸುಂದರಿ. ತರದೆ ಹೋದರೆ? ಕಾಂತೆ. ತರದೆ ಹೋದರೆ ಸಹಜವಾಗಿ ತರುವನು ಸುಂದರಿ. ಹೌದೇ? ಹೌದು ಸುಂದರಿ. ಸಾಕ? ಕಾಂತೆ. ಹೇಳುವೆನು ಕೇಳು. ಅದೇ ಚೆನ್ನಾಗಿ ಹೇಳು. ಸತಿಯಳ ಮಾತಿಗೆ ಬೆಲೆ ಇಲ್ಲ, ಎಂದು ಹೇಳಿದರೆ ಫಲವಿಲ್ಲ. ಸರಿಯಲ್ಲ, ಇದು ಸರಿಯಲ್ಲ, ಒಳಿತಲ್ಲ, ಇದು ಒಳಿತಲ್ಲ.
ಆ ದ್ರೌಪದಿಯು ನಮ್ಮ ಅಣ್ಣನಿಗೆ ಅವಮಾನವಾಗಿ ಮಾಡಿರುವ ಸುಂದರಿ. ನಿನಗಲ್ಲವಲ್ಲ. ನಮ್ಮ ಅಣ್ಣನ ಸುಂದರಿ. ಆಹಾ ಹೌದು ಸುಂದರಿ. ಸತಿಗಳ ಮಾತಿಗೆ ಬೆಲೆಯಿಲ್ಲ, ಎಷ್ಟು ಹೇಳಿದರೂ ಫಲವಿಲ್ಲ. ಸರಿಯಿಲ್ಲ, ಒಲಿಸಲ್ಲ, ಒಲಿಸಲ್ಲ. ಕಾಕ ಕಾಂತ ಪ್ರಿಯ ಪ್ರಿಯ ದ್ರೌಪದಿ ಸಣ್ಣ ಮನಸ್ಸು ಮಾಡಿ ಕಣ್ಣೀರೇ ಹರಿಸಿದರೆ ನಮಗೆ ಕಷ್ಟವು ಕಟ್ಟಿಟ್ಟ ಬುತ್ತಿ ಎಂದು ತಿಳಿದುಕೋ. ಏ ಸುಂದರಿ, ಪ್ರಾಣೇಶ್ವರ ನೀನು ಅಂತ ತಿಳಿದಿದ್ದರೆ ಆ ನನಗೆ ತಿಳಿಸಿ ಹೇಳಿ. ಏನೆಂದು ಹೇಳಬೇಕು? ಅಂತ ಕಾಲಜ್ಞಾನಿಯಾಗಿದ್ದರೆ ಮುಂದೆ ಆಗುವುದನ್ನು ಹೇಳು ಸುಂದರಿ. ನೀನು ಅಂತ ಕಾಲಜ್ಞಾನಿಯೇ? ಹೌದು ಸುಂದರಿ. ಹಾಗಾದ್ರೆ ಮುಂದೆ ಆಗುವುದು ನಿನಗೆ ಗೊತ್ತಿರುವುದು. ಆ ಪಾಂಡವರು ನಮ್ಮ ಪಾದನಡಿಯಲ್ಲಿರುವರು ಸುಂದರಿ. ಮೋಸದಿಂದ ಗೆದ್ದವರೆಲ್ಲ ಅದಕ್ಕಾಗಿ ಇರುವರು. ಮೋಸದಿಂದ ಗೆದ್ದಿಲ್ಲ, ಆ. ಸೂಜಿನಲ್ಲಿ ಸಮಾಂತರದಲ್ಲಿ ಗೆದ್ದಿರುವರು. ಪ್ರಾಣೇಶ್ವರ ಪ್ರಾಣೇಶ್ವರಿ, ನೀನು ಏನೇ ಹೇಳಿದರೂ ನೀನು ಹೋಗುವ ಕಾರ್ಯವು ಸರಿಯಿಲ್ಲ. ನಿನ್ನ ಹಠವನ್ನು ಬಿಡು, ಎನ್ನ ಮಾತಿಗೆ ಮನೆಗಳು ಪ್ರಿಯ. ಮುಗುಳಿಗೆ ನಿನಗೆ ಕೈಯ ಏನೇ ವಲ್ಲವೇ, ಈ ಸಭಾ ಮಂಡಲದಲ್ಲಿ ಪುಲ್ಲಲೋಚನೆಯಾದ ಪಾಂಚಾಲಿಯ ಬಾಣಸೂರ್ಯ ಬಾಣದಿರಂದು ಕರಪಲ್ಲವಿಯ ಮುಗಿದು ಸೆರಗೊಟ್ಟಿ ಬೇಡಿಕೊಳ್ಳುವ. ಹೌದು ಏನೇ ಸುಂದರಿ, ಮಾಡಿದ ಪಾಂಡವರ ಸತಿಗಳಿಗೆ ಪ್ರತಿಕ್ರಿಯೆ ಮಾಡುವುದು ರೂಢಿಯಾಗಿರುವುದು. ಗಾಢವಾಗಿ ಮರು ಮಾತನಾಡಲು ದಾರಿಯಂಬಿಡು ನಾರಿ ಯಾರೇ. ಹೌದೇ? ಕಾಂತೆ ಒಂದೇ ಹಠವನ್ನು ಹಿಡಿಯಬೇಡ, ವ್ಯರ್ಥ ಸಮಯವನ್ನು ಕಳೆಯಬೇಡ. ಯಾತಕ್ಕೆ ಕರೆಯಬಾರದು ಸುಂದರಿ. ಕಾಕ ಕಾಂತೆ ಪರ ನಾರಿಯನ್ನು ಬಯಸುವುದು ನಿನಗೆ ಸರಿಯಲ್ಲ. ಏನೇ ಸುಂದರಿ, ಆ ಆ ದ್ರೌಪದಿಯನ್ನು ವಶ ಮಾಡಬೇಕು, ಎಳೆದುಕೊಂಡು ಬರಬೇಡ ಎಂದು ಹೇಳುವೆಯಲ್ಲ. ಆಹಾ. ಅವನೇನು ನಿಮ್ಮಪ್ಪನ ವಂಶದವರೇ ಹೇಗೆ? ಹೌದೇ? ಹೌದು ಸುಂದರಿ. ನಮ್ಮ ವಂಶದವರಲ್ಲ, ನಿಮ್ಮ ವಂಶದವರು. ಅದಕ್ಕಾಗಿ ಕಾಡಬೇಡ ಎಂದು ಹೇಳುತ್ತದೆ. ಅವರು ನಮ್ಮ ಅಣ್ಣನ ಮರ್ಯಾದೆ ತೆಗೆದಿರುವ ಸುಂದರಿ. ಆದರೆ ನಿಮ್ಮ ವಂಶದವರಲ್ಲವೇ ಸುಧಾರಿಸಿಕೊಳ್ಳಬೇಕು. ಎಷ್ಟು ಮಾತ್ರಕ್ಕೂ ಸುಧಾರಿಸಿಕೊಳ್ಳುವುದು ಸುಂದರಿ. ಕಾಕ ಕಾಂತೆ ಹೇಳುವೆ ಕೇಳು. ಅದೇನು ಚೆನ್ನಾಗಿ ಹೇಳು. ಪಾತನ ಪ್ರಿಯಸತಿ, ಪರಮಪತಿಮತಿ ದ್ರೌಪದಿ. ಪಾತನ ಪ್ರಿಯಸತಿ, ಪರಮಪತಿಮತಿ ದ್ರೌಪದಿ. ಪರನಾರಿ ಸುಂದರ
ಬಂಡಿ ಅನ್ನವನ್ನು ಉಣ್ಣವನು ಎಂದು ಹೇಳಿದೆಯಾ? ಹೌದು ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಬಂಡಿ ಅನ್ನವನ್ನು ಉಂಡಿದ್ದರೂ ಸಹ ಬಕಾಸುರನೆಂಬ ರಕ್ಕಸನನ್ನು ಒಕ್ಕಲಿಕ್ಕಿನ ವೀರಾದಿ ವೀರನು ಆ ಭೀಮನಲ್ಲವೇ? ಸುಂದರಿ. ಪ್ರಾಣೇಶ್ವರ, ಅವನು ಬಲಾಢ್ಯನೆಂದು ತಿಳಿಯಲಾರದೆ ನೀನು ಈ ರೀತಿ ಹೋಗುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ ಕಾಂತ ಗುಣವಂತ. ಮಂಜುಳಪುರದ ಮನಮೋಹಿನಿ. ಆಹಾ, ಜಡಮತಿಯರಾದ ದ್ರೌಪದಿಯ ಮುಡಿ ಬಿಡಿದು ಪಡವೀಪನಾದ ನಮ್ಮ ಅಣ್ಣನ ಬಳಿಗೆ ಎಳೆದೆಯದೆ. ನನ್ನ ಶಾಸ್ತ್ರ ಪ್ರಾಣಗಳು ನಾನು ಕೇಳುವುದಿಲ್ಲ. ಹೆಚ್ಚಿಗೆ ಮಾತನಾಡದೆ ಅಂತಃಪುರಕ್ಕೆ ತೆರಳು. ಬಳಿ ಬಳಿರೇಯ ಸಾರಥಿ, ಈ ಪಟ್ಟ ಗಾಂಧಿ ನಮಗೆ ನೀತಿ ಹೇಳುವುದಕ್ಕೆ ಬಂದಿರುವರಲ್ಲ, ಅವರನ್ನು ಅಂತಃಪುರಕ್ಕೆ ತಪ್ಪುವಂತನಾದ ಸಾರಥಿ. ಮುಡಿತರುವುದು ಜಾಗ್ರತೆಯಿಂದ ರಥವನ್ನು ಬಿಡುವಂತನಾದ ಸಾರಥಿ. ನಿರ್ಮಿತವಾಗಿ ಪ್ರಕಾಶಿಸುತ್ತಿರುವವಲ್ಲವ ಕಲಾಸಾರಥಿ
ಕಾಣುವುದಲ್ಲವೋ? ಸಾರಥಿ ಅಪ್ಪತಿಗಳು ಶ್ರೇಷ್ಠನೆಂದು ಹೆಸರು ಪಡೆದ ಬಿಡಿ ಜನದ ಸಂಪತ್ತು ಸಮುದಾಯವನ್ನು ಕಂಡು ಸರಿ ಹೋಗಲಾರದು. ಸಾರಥಿ ಇಂಥ ಮೀರಿದ ಸಂಪದವನ್ನು ಅವಲಂಬಿಸಬೇಕಾದರೆ ಬೇರೇನೂ ಇಲ್ಲ. ಇಂಥ ಸುಂದರ ಪಟ್ಟಣವು ಈ ರಾಜಮಂದಿರವು. ಸಾರಥಿ ಇದು ಆಗಿರಲಿ. ಆ ಪಾಂಡವರ ಸತಿಮಣಿಯರಾದ ದ್ರೌಪದಿಯು ನಮ್ಮ ಅಣ್ಣನ ಸ್ವಾಧೀನವಾದರೆ ಇನ್ನವೆಷ್ಟೆಂದು ನಾ ಹೇಳದೆ. ಸಾರಥಿ ಆ ದ್ರೌಪದಿಯ ಅರಮನೆ ಒಳಗಡೆ ಹೋಗಿ ಆ ಬಂಡ ದ್ರೌಪದಿಯ ಏನು ಗಂಡು ಗನಿ ಭೂಪ ದುಶ್ಯಾಸನನ್ನು ಬಂದು ಮಹಾದಾನದಲ್ಲಿ ನಿಂತಿರುವನೆಂದು ಹೇಳಿ ತಿಳಿದು ಕಂಡಿಯ ಸಾರಥಿ ಹೋಗು ನೀನು ಇನ್ನು ಇಷ್ಟದಂತಾಗಲಿ ದೇವ. ಮಾತೆ ನಮ್ಮ ದ್ವಾರ ಭಾಗದಲ್ಲಿ ಯಾರ ಬಂದಂತೆ ಕಾಣುತ್ತಿರುವುದು ವಿಚಾರ ಮಾಡಿದ ನೋಡಿ ಸಖಿ ಸುಪ್ರಭುಸಖಿ. ತಮ್ಮ ಇಷ್ಟದಂತಾಗಲಿ ಮಾತೆ. ಅಹೋ ಅಣ್ಣಯ್ಯ ತಾವುದಾರು? ಅಹೋ ರಾಜೇಂದ್ರ ನಾನುದಾರಂದರೆ ದ್ರೌಪದಿಯ ಅಂತಃಪುರದಲ್ಲಿರುವ ಸಖಮಣಿ ಎಂದು ಕರೆಯುವರು. ಹಾಗೆ ಸಖಿಮಣಿ ಅಣ್ಣಯ್ಯ ದುರ್ಯೋಧನ ತಮ್ಮ ಚಕ್ರವರ್ತಿಯಾದ ದುರ್ಯೋಧನ ತಮ್ಮ ದುಶ್ಯಾಸ ಮಹಾರಾಜನೆಂದು ತಿಳಿಯೇ ಸಖಿಮಣಿ. ತಮ್ಮ ಇಷ್ಟದಂತಾಗಲಿ ಅಣ್ಣಯ್ಯ. ಅಹೋ ಮಾತೆ ಸಖಿಮಣಿ ಆತನು ನಿನ್ನ ಮೈದುನನಾದ ದುಶ್ಯಾಸನ ಬಂದಿರುವನು ಮಾತೆ. ಅಮ್ಮ ಸಖಿಮಣಿ ಮಾತೆ ಏನು ನನ್ನ ಮೈದುನನ್ನು ಬಂದಿರುವನು? ಹೌದು ಮಾತೆ. ಏತಕ್ಕಾಗಿ ಬಂದಿರುವನೆಂದು ವಿಚಾರ ಮಾಡಿ ನೋಡಿ. ತಮ್ಮ ಇಷ್ಟದಂತಾಗಲಿ ಮಾತೆ. ಅಹೋ ಅಣ್ಣಯ್ಯ ಹಾಗೆ ಸಖಿಮಣಿ ತಾವು ಯಾವ ಕಾರ್ಯಕ್ಕಾಗಿ ಬಂದಿರುವರು ಅಣ್ಣಯ್ಯ? ಸಖಿ ಅಣ್ಣಯ್ಯ ಧರ್ಮರಾಜನು ಸುಖದೂತ್ಯವನ್ನು ಮಾಡಿ ಆ ದ್ರೌಪದಿಯನ್ನು ನಮ್ಮ ಅಣ್ಣನಿಗೆ ಸೋತಿರುವನು. ಅದಕ್ಕೋಸ್ಕರ ಅವಳನ್ನು ಎಳೆದುಕೊಂಡು ಹೋಗಿ ನಮ್ಮ ಅರಮನೆಯಲ್ಲಿಡುವನು. ನಿನ್ನನ್ನು ಎಳೆದುಕೊಂಡು ಹೋಗಿ ನಮ್ಮ ಅರಮನೆಯಲ್ಲಿ ಹಸಗೂಡಿಸುವುದಕ್ಕಿರುವೆನು. ಇದನ್ನು ಹೇಳಿ ಬಾ ಸಖಿಮಣಿ, ಇದನ್ನು ತಿಳಿಸಿ ಬಾ. ಅಮ್ಮ ಅಮ್ಮ ಗಾತವಾಯಿತು ಗಾತವಾಯಿತು. ಏನು ಸಖಿ? ಅದೇನೆಂದರೆ ನಿನ್ನೆಯ ದಿನ ನಿನ್ನ ಗಂಡಂದ್ರು ಇಸ್ಪೇಟ್ ಆಡಿಬಿಟ್ರಂತಮ್ಮ. ಆ ಇಸ್ಪೇಟ್ನಾಗ ಜೋಕರ್ ಅವ್ರಿಗೆ ಬಿದ್ದುಬಿಡ್ತಂತಮ್ಮ. ಜೋಕರ್ ಬಿದ್ದಾಗ ಅವರು ಅವಳ ಮನೆ ಆಸ್ತಿ ಎಲ್ಲಾ ಸೋತು, ನಿನ್ನ ಗಂಡ್ರು 5 ಮಂದಿನ ಸೋತು, ನಿನ್ನ ಹೋಗ್ಲಮ್ಮ ನನ್ನ ಕೂಡ ಸೋತ್ಬಿಟ್ಟನಂತೆ. ನಿನ್ನ ಕರ್ಕೊಂಡೋಗಿ ಅರಮನೆಗೆ ಇರ್ತಾನಂತೆ. ನನ್ನೊಳಗೆ ಗಾಯ ಸಿದ್ರಗಡ್ಡೆ ಹೊಲದಾಗ ಕಳೆ ತೆಗೆದಿರ್ತಾನಂತೆ. ಅಮ್ಮ ಸಖಿಮಣಿ ಮಾತೆ ನಮ್ಮ ಪತಿಯಾದ ಧರ್ಮಜನ ಜೂಜು ಮಗಳಿಂದ ಸಕಲ ಸಂಪತ್ತನ್ನು ಸೋತ ಬಿಟ್ಟನೆ. ಹೌದು ಮಾತೆ. ಅಲ್ಲೋ ನಮಗೆ ಎಂತ ಆಪತ್ತು ಬಂದೊದಗಿತ್ತು. ಇದಕ್ಕೆ ಗತಿ ಏನು ಮಾಡಬೇಕು ಸಖಿ ಸುಪ್ರಭು? ನನಗೆ ಮನೆಯೊಳಗೆ ಕೆಲಸ ಇರುವುದು, ನಾನಿನ್ನು ಹೋಗಿ ಬರಲ್ಲ ಮಾತೆ. ಅಪ್ಪ ಮೈದುನ ಹಾಗೆ ದ್ರೌಪದಿ ಈ ಸಮಯದಲ್ಲಿ ನನ್ನ ಮಂದಿರಕ್ಕೆ ಬಂದ ಕಾರಣವೇನು? ಮೈದುನನು ಮಗನ ಸಮಾನವರೆಂದು ಶಾಸ್ತ್ರವಿರುವುದು. ಆದ ಕಾರಣ ನೇನ ಬಂದ ಕಾರಣವೇನು? ಮೈದುನ ಗಮನೆ ಹೇಳಲಿ. ಹಾಗೆ ಮಾಣಿಕ್ಯ ಮೊದಲಾದ ಅನರ್ಘ್ಯ ಭೂಷಣ ಯುಕ್ತಳಾದ ದ್ರೌಪದಿ ಮೈದುನ ಈ ಕಾಲದಲ್ಲಿ ಮದಿದ ಪರತ್ವರನಾದ ಧರ್ಮರಾಜನು ಸುಖದೂತ್ಯವನ್ನು ಮಾಡಿ ನಮ್ಮಣ್ಣನಾದ ಚಂದ್ರವೇಂದ್ರನಿಗೆ ನಿನ್ನ ಸೋತಿರುವನು. ಎಲೆ ಪಾಂಚಾಲಿ, ಮೈದುನ ಆದ ಕಾರಣ ಸಂತೋಷದಿಂದ ನಿನ್ನ ಅರಮನೆಯಂಬಿಟ್ಟು ಬಂದರೆ ಒಳಿತಾಯಿತು. ಇಲ್ಲವಾಯಿತೆಂದರೆ ನುಡಿಯಂತಿಡಿದು ಚಚ್ಚರನೆ ಎಳೆದುಕೊಂಡು ಹೋಗುವನು. ಕಾಮಿನಿ ಶಾಶ್ವತ ಐಶ್ವರ್ಯ ವಶನಾದ ಅಪ್ಪ ಮೈದುನ ದ್ರೌಪದಿ ವಾರಿಯನ್ನು ಮಾಡದೆ ಆವರಿಸಿಯನ್ನು ನುಡಿಯನ್ನು ಕೇಳು. ಚೆನ್ನಾಗಿಯೇನು ಎನ್ನ ಪತಿಯಾದ ಧರ್ಮಜನು ಜೂಜು ಮುಖದಿಂದ ತನ್ನನ್ನು ಸೋತ ಮೇಲೆ ನನ್ನನ್ನು ಸೋತನೆ, ನನ್ನನ್ನು ಸೋತ ಮೇಲೆ ತಾನು ಸೋತನೆ. ದ್ರೌಪದಿ ಮೈದುನ ಧರ್ಮರಾಜನು ಸುಖದೂತ್ಯವನ್ನು ಮಾಡಿ ತನ್ನ ಸಕಲ ಐಶ್ವರ್ಯವನ್ನು ಸೋತು, ತನ್ನ ತಮ್ಮಂದಿರನ್ನು ಸೋತು, ತನ್ನನ್ನು ಸೋತ ಮೇಲೆ ನಿನ್ನನ್ನು ಸೋತಿದ್ದಾನೆ. ಅಂತಾನೆ ದುಡುಕುತನವು ನಿನಗೆ ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ? ವಿಚಾರ ಮಾಡಿ ನೋಡ ಮೈದುನ ಆಸಿಕ ಮನೆ ಏಲೇ ಪಾಂಡವರ
ನಮ್ಮ ವಶ ಮಾಡಿದ್ದಾರೆ. ತಟ್ಟನೆ ನಮ್ಮ ಪಟ್ಟಣಕ್ಕೆ ನಡಿ ದ್ರೌಪದಿ ಬಾರದ ತಡ ಮಾಡಿದರೆ ಮಾಡಿ ನಿನ್ನ ಹಿಡಿದು ಜಚ್ಚನ್ನು ಎಳೆದುಕೊಂಡು ಹೋಗುವೆನು ದ್ರೌಪದಿ. ಕರೆಯುವುದು ನ್ಯಾಯವೇ? ಅದು ಯಾತಕ್ಕೆ ನ್ಯಾಯವಲ್ಲ? ಸಮಾಜ ಜನರು ನಿನ್ನ ನಡತೆಯನ್ನು ಮುಚ್ಚಲಾರರು. ನಿನಗೆ ಕೇಳು ಬೆನ್ನಿನ ಮೇಲೆ ಕಾದು ಕುಳಿತಿರುವುದೆನಿಸಿದೆ. ನನಗೆ ಕೇಳು ಬಂದರೂ ಚಿಂತೆ ಇಲ್ಲ. ನಮ್ಮಣ್ಣನಿಗೆ ನಿನ್ನ ಕೂಡುವಂತ ನಿನ್ನ ದುರ್ಮಾರ್ಗ ರೀತಿಯನ್ನು ಬಿಟ್ಟು ಬಿಡುವ ಮೈದನಾಸಿಂಗಮನೆ ಹಾಗೆ ಸುಗುಣಕ ತಪ್ಪೆ ಮುಖಚಿತ್ರ ಚಂದ್ರವುಳ್ಳ ಬಿಂಬೆ ಮೈದನ ಇಷ್ಟ ಇಲ್ಲದ ಮಾತುಗಳನ್ನು ಬಲು ನಿಷ್ಠೆಯಿಂದ ಯಾತಕ್ಕಾಡುತ್ತಿ? ನಿನ್ನ ಮುಟ್ಟಿದರೆ ಆಗುವ ಕೆಟ್ಟ ಕಾರ್ಯವೇನು? ನಮ್ಮಣ್ಣನ ಸಮಾನ ಕಾರ್ಯಕ್ಕೆ ಬರಬೇಕು. ನಿಂಬೆ ಹಣ್ಣಿನ ಬಣ್ಣದವರೇ, ನಿನ್ನ ಬಣ್ಣದ ಮಾತುಗಳು ನಾನು ಕೇಳುವುದಿಲ್ಲ. ನೀನು ಎಷ್ಟು ಬೇಗ ಬಂದರೂ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಸುಂದರಿ, ಬರದಿ ಸಂಭ್ರಮದಿ ಕೇಳು. ಹೇಳು, ನೀನು ಋತುಮತಿಯಾದರೆ ನಮ್ಮಣ್ಣನಿಗೆ ಅತಿ ಸಂತೋಷವಾಯಿತು. ಸದಮಲ ಶೌರ್ಯನಾದ ನಮ್ಮಣ್ಣನ ಸದನಕ್ಕೆ ಬಂದು ಮದನ ಕದನಕ್ಕೆ ಒದಗಿ ಹೃದಯವನ್ನು ಗಳಿಸು. ಹಾಗಾದರೆ ಈ ರಾಜ್ಯ ಭೋಗವಲ್ಲ ಮಾಡುವೆನು. ನಮ್ಮ ಅಣ್ಣನಿಗೆ ಸುಖವನ್ನು ಕೊಡು ಸಖಿ ಮಾಡಿ. ಅಖಿಲ ಸಾಮ್ರಾಜ್ಯವು ನಿನ್ನ ಸ್ವಾಧೀನವಾಗುವುದಕ್ಕೆ ನಿನಗೆ ಹೇಳೋ ಕೇಳ ಬಹಳ ಬಂದಂತೆ ಕಾಣುತ್ತಿರೋದು. ನನಗೆ ಕೇಳ ಬಹಳ ಬಂದಿಲ್ಲ. ನಿನ್ನ ಮಾತ್ರ ಹತ್ತಿಗೆ ಹಾಲಗಳನ್ನು ಹೆತ್ತ ತಾಯಿಯ ಸಮಾನ ಎಂದು ತಿಳಿದುಕೊಳ್ಳಬೇಕು. ಏನೇ ಪಾಂಚಾಲಿ, ನನಗೇನು ಧರ್ಮರಾಜನ ಹೆಂಡತಿ ಅತ್ತಿಗೆ ಸಮಾನ ಭೀಮನ ನಿನಗೇನಾಗುವುದು? ತೆಗೆದುಕೊಂಡು ನೀನೇನು ಮಾಡುವೆ? ಅದನ್ನು ತಿಳಿದು ನನಗೇನು ಹೇಳುವೆ? ಇರೋ ಭ್ರಷ್ಟ, ಇರೋ ದುರ್ಮಾರ್ಗ, ಇರೋ ಪಾಪಿಷ್ಠ.
ನಮ್ಮಣ್ಣನಿಗೆ ನಿನ್ನಪೋಷ ಮಾಡಿ ಹಿಂಡು ಗಟ್ಟು ಹಿಂಡು ರಾಯರ ತಂಡದಲ್ಲಿ ಮಂಡೆಗೆಲ್ಲುತ್ತದೆ